ಫ್ರೂಟ್ಸು ದೇವಿಗೆ ಅಲಂಕಾರವನ್ನು ಮಾಡ್ತಾರೆ, ಫ್ರೂಟನ್ನು ಹಣ್ಣುಗಳನ್ನು ಕೂಡ ಇಡ್ತಾರೆ. ಸೊ ಎಷ್ಟಿದೆ ರೇಟು, ಏನು ಡಿಫ್ರೆನ್ಸ್ ಆಗಿದೆ ಒಂದು ವಾರದಲ್ಲಿ? ಎಲ್ಲವೂ ದುಬಾರಿನೇ ರೇಟು, ಪ್ರತಿಯೊಂದು ದುಬಾರಿನೇ. ಕೆ ಜಿ ಆಪಲೆಲ್ಲ 300 ರೂಪಾಯಿ ಇದೆ. ಒಳ್ಳೆ ಆಪಲ್ ಬೇಕಂದರೆ 300 ರೂಪಾಯಿ, ದಾಳಿಂಬೆ 300. ಗ್ರೇಪ್ಸ್ ಬಂದ್ಬಿಟ್ಟು 450 ಇದೆ, 400 ಇದೆ, 300 ಇದೆ. ಮೂಸಂಬಿ 120 ರೂಪಾಯಿ, ಚಿಕ್ಕು ಬಂದ್ಬಿಟ್ಟು 150. ಡ್ರ್ಯಾಗನ್ 220 ರೂಪಾಯಿ, 220. ಇಲ್ಲ ಇದು 450 ಆಗುತ್ತೆ, ಅದು ಬಂದ್ಬಿಟ್ಟು 200 ಆಗುತ್ತೆ, ಅದು 300 ಆಗುತ್ತೆ. ಇನ್ನೊಂದು ರೆಡ್ ಗ್ಲೋಬ್ ಅಂತಿದೆ, ಇಲ್ಲಿದೆ ನೋಡಿ, ಅದು 300 ಆಗುತ್ತೆ. ಜನ ಖರೀದಿ ಮಾಡೋಕ್ಕೆ ಎಲ್ಲ ಡಿಮ್ಯಾಂಡ್ ಮಾಡಿ ಖರೀದಿ ಮಾಡ್ತಾರೆ, ಏನೂ ಮಾಡೋಕ್ಕಲ್ಲ. ಹಬ್ಬ ಮಾಡಲೇಬೇಕಲ್ವ, ದೇವ್ರಿಗೆ ಮಾಡಲೇಬೇಕು, ವರ್ಷಕ್ಕೊಂದ್ಸಲ ಹಬ್ಬ ಬರೋದು ಮಾಡಲೇಬೇಕಲ್ವ, ಅದಕ್ಕೆ ಮಾಡ್ತಾಯಿದ್ದಾರೆ, ಜನ ಮಾಡ್ತಾಯಿದ್ದಾರೆ. ನಮಗೂ ಖುಷಿ ಅಲ್ಲ, ನಮಗೇನು ಖುಷಿ, ಮಾಮೂಲಿ ವ್ಯಾಪಾರ, ಬಂಪರೆಲ್ಲ ಏನೂ ಇಲ್ಲ ಇಲ್ಲಿ ನಿಂತ್ಕೊಂಡು ವರ್ಷ ಫುಲ್ ನಿಂತ್ಕೊಂಡು ಮಾಡ್ಬಿಟ್ಟು ಇವತ್ತು ಒಂದು ದಿವಸ ಮಾಡೋದು ದೊಡ್ಡದಲ್ಲ. ವರ್ಷ ಫುಲ್ಲು ಮಾಡೋರಿಗೆ ಏನು ದೊಡ್ಡದೇ ಅಲ್ಲ, ಅದು ರೆಗ್ಯುಲರ್ ವ್ಯಾಪಾರ ಅಷ್ಟೇ. ಇರೋ ಇದರಲ್ಲಿ ರೆಗ್ಯುಲರ್ ವ್ಯಾಪಾರ ಎಲ್ಲ ರೀಸನಬಲ್. ಇವಾಗ ನಾಳೆ ಬಂದ್ರೂ ಇದೇ ರೇಟ್ ಇರುತ್ತೆ ಇಲ್ಲಿ. ಮಂಜುನಾಥ್ ಅಂತ ಮೇಡಮ್, ಈಗ ಇಷ್ಟೆಲ್ಲ ಕಲರ್ ಒಂದೊಂದೇ ತಗೊಳ್ತಾ ಇದ್ದೀರಾ, ಒಂದಷ್ಟು ತಗೊಳ್ಳೋದಲ್ವ, ಯಾಕೆ ಪ್ರೈಸ್ ಐಕ? ಇಲ್ಲ ತಗೊಳ್ತಾ ಇದ್ದೀವಲ್ಲ. ಓಕೆ, ಏನನ್ನಿಸ್ತು ಅಂದರೆ ರೇಟ್ ಎಲ್ಲ ಹೆಂಗಿದೆ ಅನಿಸ್ತು? ರೇಟು ಜಾಸ್ತಿನೇ ಇದೆ, ಏನು ಮಾಡೋದು, ಹಬ್ಬ ಮಾಡೋದು ಮಾಡಬೇಕು. ರೇಟ್ ನೆನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆ ಮೇಡಮ್. ಎಲ್ಲ ಹೂವು ಆದರೆ ಗಾಂಧಿ ಬಜಾರ್ ಹೂವು ಅಂದರೆ ಎಲ್ಲ ಫ್ರೆಶ್ ಇರುತ್ತೆ, ಎಲ್ಲ ಆರಿಸಿ ಎಲ್ಲ ಕ್ಲೀನ್ ಮಾಡಿ ಹಾಕೋದು, ಯಾಕಂದರೆ ಅವ್ರು 2 ದಿವಸ ಇಟ್ಕೋಬೇಕಾಗುತ್ತೆ ಹೂವು ಎಲ್ಲ, ಹಾಗಾಗಿ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಆದರೆ ರೇಟ್ ಜಾಸ್ತಿ ಇದ್ದಂಗೆ ಅದ್ರ ತಕ್ಕನಂಗೆ ಹೂವು ಇರುತ್ತೆ ಮೇಡಮ್. ಅದು ಕಮಲ ಇದು ಜೋಡಿ 150 ರೂಪಾಯಿ, 2 ಪೀಸು. ಅದು ಒಂದು ತಗೊಳ್ಳಲ್ಲ ಯಾರು, ಯಾವಾಗಲೂ ಲಕ್ಷ್ಮೀ ಪಕ್ಕ 2 ಇಡ್ತಾರೆ, ಒಂದು ಇಡಂಗಿಲ್ಲ. ಅದು ತಾವರೆ ಹೂವು ಅಂದರೆ ಜೋಡಿನೇ ಮಾಡಬೇಕು, ಅದು ಜೋಡಿ ಆ ಕಡೆ ಈ ಕಡೆ 2 ಕಡೆನೂ ಇಡ್ತಾರೆ. ತಾವರೆ ಹೂವು ಇದೇ ಫೇಮಸ್, ತಾವರೆ ಹೂವು ಮತ್ತು ಮಲ್ಲಿಗೆ ಹೂವನೇ ಮೇನ್ ಬೇಕಾಗಿರುತ್ತೆ. ಇದು ಗಣಗ್ಲೆ, ಇದು ಮಾರಿದು ಕಟ್ಟಿರೋದು ಮಾರಿ 250. ಇದೆಲ್ಲ ಮಳ 50 ರೂಪಾಯಿ. ಇದು ಮಳ್ಳೆ ಮಲ್ಲಿಗೆ 50 ರೂಪಾಯಿ, ಶಾವಂತಿಗೆ ಮಾರು 300 ರೂಪಾಯಿ, ಬಿಡಿ ಹೂವು ಎಲ್ಲ 100 ಗ್ರಾಮ್ 60 ರೂಪಾಯಿ ಇದೆ. ಎಲ್ಲ ಡೈರೆ ಹೂವು ಮತ್ತು ಎಲ್ಲ ಮಿಕ್ಸು, ರುದ್ರಾಕ್ಷಿ, ಗಣಗ್ಲೆ, ಸುಖಾನ್ರಾಜ 60 ರೂಪಾಯಿ. ಇದೇ ನೆನ್ನೆ 40 ರೂಪಾಯಿ ಇತ್ತು, ಇವತ್ತು 60 ರೂಪಾಯಿ ಆಗಿದೆ. ನೆನ್ನೆ 20 ರೂಪಾಯಿ ಜಾಸ್ತಿ ಆಗಿದೆ. ಯಾವುದು ಶಾವಂತಿಗೆನಾ? ಶಾವಂತಿಗೆ 500 ರೂಪಾಯಿ ಇದೆ ಕೆಜಿ. ಹೋದ್ವಾರಲ್ಲ, ನೆನ್ನೆನೇ 400 ರೂಪಾಯಿ ಇತ್ತು, 100 ರೂಪಾಯಿ ಹೆಚ್ಚು ಕಮ್ಮಿ ಆಗಿದೆ. ಬರ್ತಾ ಇದ್ದಾರೆ ಮೇಡಮ್, ತಗೊತಾ ಇದ್ದಾರೆ ಎಲ್ಲ. ಇಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿದೆ ಗಾಂಧಿ ಬಜಾರ್ ಹೂವು ಯಾವ ರೀತಿ ಇರುತ್ತೆ, ತಗೊಂಡು ಹೋದರೆ ನಾವು ಯಾವ ರೀತಿ ಇಡ್ಬೋಗ್ಬೋದು. ನಮ್ಮದು ಮಾರ್ಕೆಟ್ ತೋಟ ಇದೆ, ಮಾರ್ಕೆಟ್ ಇದೆ, ತೋಟದಲ್ಲಿ ಎಲ್ಲ ಕಡೆ ಬರುತ್ತೆ. ನನ್ನ ಹೆಸರು ಭವ್ಯ ಅಂತ. ಅಷ್ಟೇ, ಹೂವು ಒಂದೇ ನಮ್ಮದು. ಮಾವಿನ ಸೊಪ್ಪು ಅದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ, ಅದು ಗರ್ಕೆ, ತುಳಸಿ, ಮರ್ಗ, ದವನ, ಬಿಲ್ಪತ್ರೆ ಇದೆಲ್ಲ ಇರುತ್ತೆ. ಮಾತಾಡೋಕ್ಕಾಗುತ್ತಾ? ಈ ಹಾರಕ್ಕೆಲ್ಲ ಜಯಮ್ಮ ಹಾರಕ್ಕೆ ಎಷ್ಟಿದೆ ರೇಟು? ಅದ ಇವಾಗ 300 ರೂಪಾಯಿ ಇದೆ. ಹೌದಾ? ಹಬ್ಬ ಅಂತ ಜಾಸ್ತಿ ಆಗಿದೆಯಾ? ಇಲ್ಲ, ಹಬ್ಬ ಅಂತಾನೆ ಇವಾಗ ಜಾಸ್ತಿ ಆಗಿದೆ. 300, 400. ತಾವ್ರೆ ವಾರ ಎಲ್ಲ 1000, ಎಷ್ಟಿದೆ ಅಮ್ಮ ತಾವ್ರೆ? 1200, 1000 ರೂಪಾಯಿ. ಹಾರಕ್ಕೆ ಹೌದು. ಅಲ್ಲೇ ಬೆಲೆ, ಮಾರ್ಕೆಟಲ್ಲೇ ಬೆಲೆ ಜಾಸ್ತಿ. ಸಿಟಿ ಮಾರ್ಕೆಟಲ್ಲಿ ತುಂಬ ಬೆಲೆ ಆಗೋಗಿದೆ. ಈಗ ಸ್ವಾತಂತ್ರ್ಯೋತ್ಸವ ಮತ್ತೆ ಇದು ಏನು ಸ್ವಾತಂತ್ರ್ಯೋತ್ಸವಕ್ಕೂ ಕೂಡ ಸನ್ಮಾನ ಸಮಾರಂಭ ಇರುತ್ತೆ, ಹಾರಗಳನ್ನ ಜಾಸ್ತಿ ತಗೊಂಡು ಹೌದು. ಯೂಶುವಲಿ ಎಷ್ಟು ರೇಟ್ ಇರುತ್ತೆ, ಈಗ ಎಷ್ಟು ಡಿಫರೆನ್ಸ್ ಆಗಿದೆ? ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ 2 ಒಟ್ಟಿಗೆ ಬಿದ್ದಿರೋದ್ರಿಂದ ಐಟಮು ಬರ್ತಾ ಇರೋದು ಕಮ್ಮಿ. ಐಟಮು ಅಂದರೆ ಬೆಲೆ ಜಾಸ್ತಿ, ಬೆಲೆ ತುಂಬಾ ಇದೆ, ಆದರೆ ಐಟಮ್ ಸರಿಯಾಗಿ ಸಿಗ್ತಾ ಇಲ್ಲ. ಬೆಲೆ ಕೊಟ್ಟು ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ನೋಡಬೇಕು, ನಾಳೆಯಿಂದ ತುಂಬ ಚೆನ್ನಾಗಿ. ತಾವರೆ ಹೂವು ಇದೆ, ಸುಗಂಧ ಇದೆ, ಶಾಮಂತಿಗೆ ಇದೆ, ತಾವರೆ ಹೂವು, ರೋಜಾ ಹೂವು ಎಲ್ಲ ಕೆಲವು ಐಟಮ್ ಎಲ್ಲ ನೋಡಿ ಇವಾಗ ರೆಡಿ ಆಗ್ತಾ ಇದೆ. ಇದು ರೋಸು, ಬಟನ್ ರೋಸು, ಇದು ಕತ್ತಿರೋ ಶಾಮಂತಿಗೆ ನೋಡಿ. ಇದು 300 ರೂಪಾಯಿ ಮಾಡು, 300 ರೂಪಾಯಿ. ಇದೆಲ್ಲ ಬಿಡಿ ಹೂವು 1/4 kg 150 ರೂಪಾಯಿ. ಸೊ ಇಲ್ಲಿ ಸಾಕಷ್ಟು ವೆರೈಟಿಗಳ ಹಾರಗಳು ಇದೆ ಅಂತಲೇ ಹೇಳ್ಬೋದು. ಸೊ 1000ದಿಂದ 1200 ರೂಪಾಯಿವರೆಗೂ ಮಾರಾಟವನ್ನು ಮಾಡ್ತಾರಂತೆ. ಸೊ ಇದು ಸಂಪಿಗೆ ಹೂವಿನ ಹಾರ ಆದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೋಟಸ್ಸು. ಸೊ ಇದು ಕೂಡ 1200 ರುಪೀಸ್ಗೆ ಸಿಗುತ್ತಂತೆ. ಸೊ ಹಾಗೆಯೇ ಇದು ಕೂಡ ಸಂಪಿಗೆದು. ಹಾಗೆ ಈ ಕಡೆ ನೋಡೋದಾದರೆ ರೋಸ್ದು.
ಸೊ ರೋಸ್ಗೂ ಕೂಡ 300ರಿಂದ 400 ರೂಪಾಯಿ ಇದೆ. ಸೊ ಒಟ್ಟಾರೆಯಾಗಿ ಹೂವಿನ ಹಾರದ ದರ ಸ್ವಾತಂತ್ರ್ಯೋತ್ಸವ ಕೂಡ ಹತ್ತಿರ ಇರೋದ್ರಿಂದ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಗಿರೋದ್ರಿಂದ ಎರಡರ ರೇಟ್ ಕೂಡ ಜಾಸ್ತಿ ಆಗಿದೆ. ಹೂವಿನ ಹಾರದಲ್ಲೂ ಕೂಡ ತೆಂಗಿನಕಾಯಿಯಿಂದ ಹಿಡಿದು ಪೂಜಾ ಸಾಮಗ್ರಿಯಿಂದ ಹಿಡಿದು ತೆಂಗಿನಕಾಯಿ ಬೆಲೆಯಿಂದ ಹಿಡಿದು ಒಂದು ಹೂವಿನ ರೇಟ್ ಕೂಡ ಡಬಲ್ಲು ಅಂತ ಹೇಳಿದರೆ 100ರಿಂದ 200 ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಹೂವಿನ ರೇಟನ್ನು ಕೇಳಿದ್ರೇ ಡಬಲ್ ಆಗಿದೆ. ಆದರೂ ಕೂಡ ಜನ ಹಬ್ಬ ಮಾಡಲೇಬೇಕು ಅಂತ ಹೇಳಿ ಎಲ್ಲ ಮಾರ್ಕೆಟ್ಗಳಿಗೆ ಹೋಗಿ ಎಲ್ಲಿ ಬೆಸ್ಟ್ ಸಿಗುತ್ತೆ ಅನ್ನೋದನ್ನು ಹುಡುಕಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ. ಈಗ ದರ ಏರಿಕೆ ಆದರೂ ಜನ ಮುಗಿಬಿದ್ದು ಎಲ್ಲವನ್ನ ಖರೀದಿಸಿ ಹಬ್ಬ ಮಾಡಬೇಕು ಅಂತ ಹೇಳಿ ಮುಂದಾಗಿರೋದು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ, ವಿಜಯವಾಣಿ, ಬೆಂಗಳೂರು. ರೇಟ್ ತುಂಬ ಜಾಸ್ತಿ ಇದೆ, ಹೂವಾಗಲಿ ಹಣ್ಣಾಗಲಿ ಎಲ್ಲನೂ. ಬಟ್ ಎಕ್ಸ್ಪೆಕ್ಟೆಡ್ ಯಾವಾಗಲೂ ಹಬ್ಬದ ಹಿಂದೆ ಮುಂದೆ ಜಾಸ್ತಿ ಆಗೇ ಆಗುತ್ತೆ. ಮಳೆ ನೀವು ಯಾವಾಗಲೂ ಹೇಳ್ತೀರಾ ಒಂದು ರೀಸನ್ನು, ಹಬ್ಬಕ್ಕೆ ಜಾಸ್ತಿ. ನಮ್ಮ ಪ್ರಕಾರ ಹಬ್ಬಕ್ಕೆ ಜಾಸ್ತಿ ಆಗಿದೆ. ಇಲ್ಲ, ಡೆಫಿನೆಟ್ಲಿ ಇಲ್ಲ. ಕಷ್ಟನೇ. ಕಾಂಪ್ರಮೈಸ್ ಮಾಡಿಕೊಂಡು ಬಜೆಟ್ ತುಂಬ ಕಷ್ಟಪಟ್ಕೊಂಡು ಆಮೇಲೆ ಮಾಡಬೇಕಷ್ಟೆ. ಎಸ್ ಎಸ್ ಎಸ್.